ಪೆನ್ ಡ್ರೈವ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಕಾಂಗ್ರೆಸ್ನವರು ಬಿಜೆಪಿಯ ಮೇಲೆ ಮುಗಿ ಬೀಳೋದು ಯಾಕೆ? ಕಾನೂನು ಎಲ್ಲರಿಗೂ ಒಂದೇ. SIT ತಂಡವನ್ನು ಅವರೇ ರಚನೆ ಮಾಡಿದ್ದಾರೆ, ತನಿಖೆಯನ್ನ ಮಾಡ್ತಾರೆ, ಸತ್ಯ ಏನನ್ನೋದು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಬಿಜೆಪಿಯ ಮೇಲೆ ಮುಗಿ ಬೀಳೋದಕ್ಕೆ ಕಾರಣ ಏನು ಅನ್ನೋಂತಹ ಪ್ರಶ್ನೆಯನ್ನ ಸಿಟಿ ರವಿ ಅವರು ಮಾಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಅಂತ ಸಿಟಿ ರವಿ ಹೇಳಿರೋದು. ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಮಾಜಿ CM ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಹೇಳಿದ ಮೇಲೆ ಬೇರೆಯವರು ಹೇಳಿಕೆ ಕೊಡುವಂತ ಅಗತ್ಯ ಇಲ್ಲ. ಕಾಂಗ್ರೆಸ್ನವರು ಸುಖಾಸುಮ್ಮನೆ ನಮ್ಮ ಮೇಲೆ ಮುಗೆ ಬೀಳ್ತಾ ಇದ್ದಾರೆ, ಇದಕ್ಕೆ ಅರ್ಥ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಅವ್ರು ಹೇಳಿರೋದು. ಪ್ರಜ್ವಲ್ ರೇವಣ್ಣನವರ ಎನ್ನಲಾದಂಥ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ನೇರವಾಗಿ ಬಿಜೆಪಿ ಮೇಲೆ ಮುಗಿಬೀಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಬಿಜೆಪಿಯ ಸಿಟಿ ರವಿ ಅವರಿದ್ದಾರೆ. ಸರಿಗ ಪ್ರಜ್ವಲ್ ರೇವಣ್ಣ ಅವರ CD ಪ್ರಕರಣ ಏನಿದೆ ಅದು ಕಾಂಗ್ರೆಸ್ ಅವರಿಗೆ ನೇರವಾಗಿ ನಿಮ್ಮ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಈಗ ನಮ್ಮ ವಿರುದ್ಧ ಯಾಕೆ ಮುಗಿಬೀಳಬೇಕು? ಅವರೇ ಒಂದು SIT ರಚನೆ ಮಾಡಿದಾರಲ್ವಾ, COD ತನಿಖೆ ಕೊಟ್ಟಿದಾರಲ್ವಾ, ತನಿಖೆ ಬರಲಿ. ಕಾನೂನು ಎಲ್ರಿಗೂ ಒಂದೇ. ಕಾನೂನು ನಮಗೊಂದು ಇನ್ನೊಬ್ಬರಿಗೊಂದು ಇದೆಯಾ? ಕಾನೂನು ಎಲ್ರಿಗೂ ಒಂದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ ಮೇಲೂ ಕೂಡ ಮತ್ತಾರು ಸ್ಟೇಟ್ಮೆಂಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ನ. COD ಕೊಟ್ಟಿದ್ದಾರೆ, ಅವರಿಗೆ SIT ರಚನೆ ಮಾಡಿದ್ದಾರೆ, ರಿಪೋರ್ಟ್ ಬರಲಿ. ಬಿಜೆಪಿಗೆ ಮೊದಲೇ ಗೊತ್ತಿತ್ತು NDA ಅಭ್ಯರ್ಥಿ ಬಗ್ಗೆ ಈ ರೀತಿಯಾದಂಥ ಹರಿದಾಟ ನಡೆಸ್ತಾ ಇರೋದ್ರ ಬಗ್ಗೆ. ಜವರೇಗೌಡ ಅವರು ಕೂಡ ಮೊದಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಟಿಕೆಟ್ ಕೊಟ್ಟಿದ್ರು. ಅದು ಯಾವುದು ಅದೆಲ್ಲ ಈಗ ಬರ್ತಿರುವಂತ ಸುದ್ದಿಗಳು. ಈಗ ಅದನ್ನ ಏನು ನಾನೀಗ ತನಿಖೆ ಆಗಿ ರಿಪೋರ್ಟ್ ಹೇಳಕ್ ಬಯಸ್ತೇನೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತು ಕಲಬುರಗಿಯಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ವಿದೇಶಕ್ಕೆ ನನ್ನ ಮಗಳಿಗೆ ಭೇಟಿಯಾಗಕ್ಕೆ ಹೋದ್ರೆ ವಿದೇಶಕ್ಕೆ ಹೋದ್ರು ಅಂತೇಳಿ ಇವತ್ತು ಸಾಕಷ್ಟು ಜನ ಮಹಿಳೆಯರ ಜೊತೆ ಚೆಲ್ಲಾಟ ಆಡುವಂಥ ವ್ಯಕ್ತಿ ವಿದೇಶಕ್ಕೆ ಹೋದ್ರು ಮೋದಿ ಮಾತಾಡ್ತಾ ಇಲ್ವಲ್ಲ? ಈಗ ಇವ್ರದೇ ಯೂತ್ ಕಾಂಗ್ರೆಸ್ ಲೀಡರ್ ತಂದೂರಿ ಒಲೆ ಒಳಗೆ ಹಾಕಿ ದೆಹಲಿನಲ್ಲಿ ಸುಟ್ಟಿದ್ದ ಪ್ರಿಯಾಂಕಾ ಗಾಂಧಿ ಅವರು ಮರ್ತಿದ್ದಾರೆ. ಹಾಗೇನೆ ಅವ್ರಿಗೆ ಹೇಳ್ತೀನಿ, ಪ್ರಿಯಾಂಕಾ ಗಾಂಧಿ ಅವರೇ, ನೇಹಾ ಹಿರೇಮಠ್ ಕೊಲೆ ಆಯ್ತಲ್ಲ, ಯಾಕೆ ನೀವು ಒಂದ್ ಶಬ್ದ ಮಾತಾಡಲ್ಲ? ಶ್ರೀ ಪ್ರಿಯಾಂಕರಿಗೆ ಮಾತಾಡಿದ್ ಕೇಳಿದಿರೋ, ಪ್ರಿಯಾಂಕಾ ಗಾಂಧಿ ಮಾತಾಡೋದು ಕೇಳಿದಿರೋ? ನೇಹಾ ಹಿರೇಮಠ್ ಆಕೆ ಹೆಣ್ಮಗಳಲ್ವೇನೋ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.